ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಡನ ಬರ್ತ್ಡೇ ಗಿಫ್ಟ್ಸ್ ನಾವು ಹೇಗೆಲ್ಲ ಪ್ಯಾಕ್ ಮಾಡಿದ್ವಿ ಆ್ಯಂಡ್ ಡೆಕೋರೇಷನ್ ಎಲ್ಲ ಹೇಗಿತ್ತು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಡೆಕೋರೇಷನ್ ಹೇಗಿತ್ತು, ಗಿಫ್ಟ್ಸ್ ಎಲ್ಲ ನಾವು ಹೇಗೆ ಪ್ಯಾಕ್ ಮಾಡಿದ್ವಿ ಅಂತ ನೋಡಬೇಕು ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನನಗೆ ಆಫೀಸ್ ಲೀವ್ ಇದ್ದಾಗ ಅದನ್ನೆಲ್ಲ ನೋಡಿಕೊಂಡು ಯಾವಾಗ ಲೀವ್ ಇತ್ತು ಆವಾಗವಾಗ 2-3 ಗಿಫ್ಟ್ಸ್ನೆಲ್ಲ ಪ್ಯಾಕ್ ಮಾಡ್ತಾ ಕೂತ್ಕೊತಾ ಇದ್ವಿ. ಗಿಫ್ಟ್ ಪ್ಯಾಕಿಂಗಿಗೆ ಅಂತಲೇ ನನ್ನ ಅದನ್ನ ಒಂದಿನ ಸ್ಕೂಲ್ಗೆ ಕೂಡ ರಜಾ ಹಾಕ್ಸಿದ್ದೆ. ನಾನು ಅವಳು ಇಬ್ಬರು ಕೂತ್ಕೊಂಡು ಒಟ್ಟಿಗೆ ಗಿಫ್ಟ್ಸ್ನೆಲ್ಲ ಪ್ಯಾಕ್ ಮಾಡಿದ್ದಾಯಿತು. ಮತ್ತು ರಿಟರ್ನ್ ಗಿಫ್ಟ್ಸ್ ಕೊಡಬೇಕು, ಅದಕ್ಕೆ ಬಂದವರಿಗೆಲ್ಲರಿಗೂ ಅಂತ ಹೇಳಿ ಐಡಿಯಾ ಕೊಟ್ಟು ನೋಡಿ ಹೇಗೆ ನಿದ್ದೆ ಮಾಡ್ತಿದ್ದಾಳೆ ಅಂತ. ಎಪ್ಸಿ ಸಾಕಾಯಿತು. ಕೊನೆಗೆ ನಾನು ಒಬ್ಬಳೇ ಕೂತ್ಕೊಂಡು ರೆಡಿ ಮಾಡೋ ಥರನೂ ಆಯಿತು. ನಿಮಗೂ ಅನಿಸ್ತಿರ್ಬೋದಲ್ವಾ ಈ ರಿಟರ್ನ್ ಗಿಫ್ಟ್ ಏನಿರ್ಬೋದು, ಹೇಗೆ ರೆಡಿ ಮಾಡ್ತಿದ್ದಾರೆ ಅವರು, ಅದ್ರ ಒಳಗಡೆ ಎಲ್ಲ ಏನೇನಿರ್ಬೋದು ಅಂತ. ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ. ವಾಟರ್ ಕಪ್ ತೊಗೊಂಡು ಅದನ್ನು ಗಿಫ್ಟ್ ಬ್ಯಾಗ್ ಥರ ಪ್ಯಾಕ್ ಮಾಡಿ ಅದ್ರ ಒಳಗಡೆ ಪುಟಾಣಿ ಚಾಕ್ಲೇಟ್ಸ್ಗಳನ್ನ ಹಾಕಿ ಈ ಥರ ರ್ಯಾಪ್ ಮಾಡ್ತಾ ಕೂತಿದ್ದೀನಿ. ತುಂಬ ಜನ ಏನು ಬಂದಿರಲಿಲ್ಲ ಬರ್ತ್ಡೇಗೆ, ಬಂದಿರೋರೆಲ್ಲ ನಮ್ಮ ಮನೆಯವರೇನೆ. ಬಟ್ ಆದ್ರೂ ಚಿಕ್ಕ ಮಕ್ಕಳು ಬರ್ತಾರೆ, ಅವರಿಗೆಲ್ಲ ಕೊಡೋಣ ಅಂಥೇಳಿ ಅವಳು ಐಡಿಯಾ ಕೊಟ್ಟು ನಿದ್ದೆ ಮಾಡೋಕ್ಕೆ ಹೋಗ್ಬಿಟ್ಲು. ಆಮೇಲೆ ಇದೇ ಇದೆಯಲ್ಲ ಕುಕ್ಕಿಂಗ್ ಟೈಮ್. ನಮ್ಮವ್ರ ಬರ್ತ್ಡೇ ಅಂತಂದರೆ ಸುಮ್ಮನೆನಾ, ತುಂಬ ಸ್ಪೆಷಲಾಗಂತೂ ಇರಲೇಬೇಕು. ಅದಕ್ಕೆ ಅಡುಗೆನೂ ಕೂಡ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿ ಪೆಪ್ಪರ್ ಚಿಕನ್ ಮಾಡಿ ಕ್ಯಾರೆಟ್ ಕೀರ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಪೆಪ್ಪರ್ ಚಿಕನ್ನು ಕ್ಯಾರೆಟ್ ಕೀರ್ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ, ರೆಸಿಪಿನ DM ಮಾಡ್ತೀನಿ. ಆ್ಯಕ್ಚುಲಿ ನಾನು ಕೂಡ ಆನ್ಲೈನಲ್ಲೇ ನೋಡಿ ಟ್ರೈ ಮಾಡಿದ್ದು, ಬಟ್ ಇದು ಸೆಕೆಂಡ್ನೇ ಟೈಮ್ನು ನಾನು ಕ್ಯಾರೆಟ್ ಕೀರ್ನ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬಂದಿತ್ತು. ಪೆಪ್ಪರ್ ಚಿಕನ್ನು ಕೂಡ ನನಗೆ ನಮ್ಮ ದೊಡ್ಡಕ್ಕ ರೆಸಿಪಿ ಹೇಳ್ಕೊಟ್ಟಿದ್ದು. ಅದೂ ಕೂಡ ತುಂಬ ಚೆನ್ನಾಗೇ ಬಂದಿತ್ತು. ಪಾಪ ನನ್ನ ಆದ್ನಿ ಆಮೇಲೆ ಎದ್ದು ನನಗೆ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಡಿ, ನಾನು ಬನಾನಾ ಜೊತೆ ತಿಂತೀನಿ ಅಂತ ಹೇಳಿದ್ಲು. ಓಕೆ ಅಂಥೇಳಿ ನಾನು ಮೆಲ್ಟಿಂಗಿಗೆ ಅಂತ ಹೇಳಿ ಗ್ಯಾಸ್ ಮೇಲೆ ಪ್ಲೇಟಲ್ಲಿ ಹಾಕಿಟ್ಟಿದ್ದೆ. ಬಟ್ ನಾನು ಈ ಕಡೆ ಗಮನ ಕೊಟ್ಟಿದ್ರಿಂದ ಆ ಕಡೆ ಅದು ಫುಲ್ಲು ಸೀದು ಹೋಗಿತ್ತು. ಅವಳು ಎದ್ದು ಬಂದು ನೋಡಿ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಡಿ ಅಂತಂದರೆ ಕರಿ ಇಜ್ಲು ಮಾಡಿದಿರಲ್ಲ, ಅದಕ್ಕೆ ಹೇಗೆ ತಿನ್ನೋದು ಇದನ್ನು ಅಂತ ಬೇಜಾರು ಮಾಡ್ಕೊಂಡು ಹೊರಗಡೆ ಹೋದ್ಲು. ಆ್ಯಕ್ಚುಲಿ ಬೇಕಂತ ಏನು ಮಾಡಿಲ್ಲ, ಬೈ ಮಿಸ್ ಆಗಿ ಇಟ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ ಅಷ್ಟೇ. ನೋಡ್ತೀರಾ ಅದೇ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ, ಹಿಜ್ಲು ಹೇಗಿದೆ ಅಂತ. ನೋಡಿ ಆ ಇಜ್ಲು ಪ್ಲೇಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಹೇಗೆ ಡೆಕೋರೇಷನ್ ಮಾಡ್ತಾ ನಿಂತಿದ್ದಾಳೆ ಅಂತ. ಈ ಥರ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತಾನೆ ಇರ್ತಾಳೆ. ಹೋಗ್ಲಿ ಬಿಡಮ್ಮ ಹೇಳಬೇಡ ಅಂತ ಹೇಳಿ ಬೇರೆ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಟ್ಟಿದ್ದಾಯಿತು. ನೋಡಿ ಹೇಗೆ ತಿಂತಾ ಇದ್ದಾಳೆ ಅಂತ. ಅವಳು ತರಲೆ ತುಂಟಾಟಗಳನ್ನೆಲ್ಲ ಮುಗಿಸಿ ಡೆಕೋರೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾಯಿತು. ಬಂದು ನಾನು ನಮ್ಮ ಚಿಕ್ಕ ಮಾವ ನನ್ನ ಆದ್ನಿ 3 ಜನನೂ ಸೇರಿ ಡೆಕೋರೇಷನ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ತುಂಬ ಏನು ಖರ್ಚು ಮಾಡಿಲ್ಲ, ಮನೇಲಿರೋ ಐಟಮ್ಸ್ಗಳನ್ನೇ ಎಲ್ಲನೂ ರೆಡಿ ಮಾಡಿಕೊಂಡು ಈ ಥರ ಡೆಕೋರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ನಾನು ಯೂಸ್ ಮಾಡಿರೋದು ನಂದೇ ಸ್ಯಾರಿ. ಹಳದಿಗೆ ಅಂತ ಹೇಳಿ ವೈಟ್ ಪ್ಲೇನ್ ಸ್ಯಾರಿ ತೊಗೊಂಡಿದ್ದೆ, ಬಟ್ ಅದರ ಹಾಕೋಂಗಿಲ್ಲ ಅಂತ ಹೇಳಿದ್ರು ಅಂತೇಳಿ ಅದನ್ನೇ ಎಂತಕಾದ್ರೂ ಯೂಸ್ ಆಗುತ್ತೆ, ಡ್ರೆಸ್ಸಿಗೆ ಏನಾದರೂ ಬೇಕಾಗ್ಬೋದು ಅಂತ ಹೇಳಿ ಎತ್ತಿಟ್ಟಿದ್ದೆ. ಇವಾಗ ಅದೇ ಸ್ಯಾರಿನ ಹಾಕಿ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಇನ್ನು ನಾನು ಹಾಕ್ತಾ ಇರೋ ಆ ಲೈಟಿಂಗ್ಸ್ ಎಲ್ಲ ನಾನು ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ದು. ಇದೇ ಥರ ಕೆಲವೊಂದು ಐಟಮ್ಸು ಕೂಡ ಎಲ್ಲ ಮಾರ್ಕೆಟಲ್ಲಿ ತೊಗೊಂಡು ಬಂದು ಎಲ್ಲ ರೆಡಿ ಮಾಡ್ಕೊತಾ ಕೂತಿದ್ವಿ. ಆಮೇಲೆ ನಮ್ಮ ಅತ್ತಿಗೆನೂ ಕೂಡ ಬಂದು ಜಾಯ್ನ್ ಆದರು. ಅವ್ರಿಗೆ ತಂದಿರೋ ಗಿಫ್ಟ್ಸ್ಗಳನ್ನೆಲ್ಲನೂ ಒಂದು ಆರ್ಡರ್ ವೈಸಲ್ಲಿ ಜೋಡಿಸೋಣ ಅಂತ ಹೇಳಿ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಂತೆಲ್ಲ ಜೋಡಿಸ್ತಾ ನಿಂತಿದ್ವಿ. ಗಿಫ್ಟ್ಸ್ ಮೇಲೆ ಬೋಗಳು ಹಾಕಿರೋದ್ರಿಂದ ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಇಡೋಕ್ಕಾಗ್ತಾ ಇರಲಿಲ್ಲ, ಜಾರಿ ಎಲ್ಲ ಕೆಳಗಡೆ ಬಿದ್ದೋಗ್ತಾ ಇದ್ದವು. ಹೇಗೋ ಒಂದು ಮಾಡಿ ಕೂರಿಸಿದ್ದಾಯಿತು. ನಮ್ಮ ಹುಡುಗಂಗೂ ಸರ್ಪ್ರೈಸ್ ಕೊಡೋ ಟೈಮು ಬಂದೇ ಬಿಡ್ತು. ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ರೂ ತುಂಬ ಭರ್ಜರಿಯಾಗಿದೆ ಅನ್ನೋ ಫೀಲಲ್ಲಿ ನಾನಿದ್ದೆ. ಕಂಪ್ಲೀಟ್ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಬಿಕಾಸ್ ಅಷ್ಟೊಂದು ಟೈಮು ಕೂಡ ಇರಲಿಲ್ಲ. ಅದರಿಂದ ಸ್ವಲ್ಪ ಕ್ಲಿಪ್ಸ್ಗಳನ್ನ ತೊಗೊಂಡಿದ್ದಾಯಿತು. ಫೈನಲ್ ಲುಕ್ಕು ಹೇಗೆ ಬಂದಿದೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಫೋಟೋ ಹಾಕಿ ತೋರಿಸ್ತೀನಿ. ಐ ಹೋಪ್ ಭರ್ಜರಿಯಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೆ ಇದೇ ಥರ ಇನ್ನಷ್ಟು ವೀಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರ್ಯಾರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಎಲ್ಲರೂ ಕೂಡ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗಳು ಇನ್ನು ಮುಂದೆ ಬರ್ತಾನೆ ಇರ್ತವೆ. ಫೈನಲ್ ಲುಕ್ಕು ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಬಾಯ್ ಟೇಕ್ ಕೇರ್.